ಇವನ್ ಬೆವ್ರಿಳ್ಸಕ್ಕೆ ನಮ್ಮ ಅತ್ತೆನೇ ಕರೆಕ್ಟು ಕಣೆ. ಅವ್ರು ಶುರು ಮಾಡಿದ್ದಾರೆ, ಇನ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಅಜ್ಜಿ, ವಯಸ್ಸಿಗೆ ತಕ್ಕ ಹಂಗ್ ಮಾತಾಡಿ, ಇಷ್ಟ ಅಸಭ್ಯವಾಗಿ ಮಾತಾಡ್ಬೇಡಿ. ಭೈರವಿ ಅವರೇ, ಕೂಲ್, ಕೋಪ ಮಾಡ್ಕೋಬೇಡಿ. ಮೊದಲೇ ನಿಮಗೆ ಗಾಯ ಆಗಿದೆ, ನೀವಿನ್ನೂ ಮಾತ್ರೆ ತಗೊಂಡಿಲ್ಲ. ಬನ್ನಿ. ಅಲ್ಲ ವಿರಾಟ್ ಅವ್ರೆ, ಅವ್ರು ಮಾತಾಡಿದ ರೀತಿ ತಪ್ಪಲ್ವಾ? ಭವಾನಿ ಅಕ್ಕನ ಯಾರೋ ಕಿಡ್ನಾಪ್ ಮಾಡಿದ್ರು, ಅವ್ರ ಮದ್ವೆ ನಿಲ್ಸಕ್ ನೋಡಿದ್ರು. ಅವ್ರಪ್ಪನ ಎಷ್ಟು ದಿನ ಕೂಡ್ ಹಾಕಿದ್ರು. ಅವ್ರು ಯಾರು, ಅವ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡ್ದು ಆಗಿರೋ ಅವಮಾನಕ್ಕೆ, ಅನ್ಯಾಯಕ್ಕೆ ತಕ್ಕ ಉತ್ತರ ಕೊಡೋದ್ ಬಿಟ್ಟು ಹೀಗೆ ಕೆಲ್ಸಕ್ ಬಾರ್ದೇ ಇರೋ ಮಾತುಗಳನ್ನ ಆಡಿದ್ರೆ ಪಾಪ ಅವ್ರ ಮನ್ಸಿಗೆ ನೋವಾಗಲ್ವಾ ಹೇಳಿ? ನನ್ನ ಅನುಮಾನ ನಿಜ ಆಯ್ತು. ಭೈರವಿ ಇವತ್ತಲ್ಲ ನಾಳೆ ಈ ವಿಷಯನ ಕೆಣಕ್ತಾಳೆ ಅಂತ ಗೊತ್ತಿದ್ದು ಆ ಜಮೀನ್ದಾರನ ಜಾಗ ಖಾಲಿ ಮಾಡಿಸಿದ್ದು ಒಳ್ಳೇದಾಯ್ತು. ಭೈರವಿ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇದೇ ವಿಷಯವಾಗಿ ನಾನು ಈಗ ತಾನೇ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಕಲ್ಪ್ರೆಟ್ನ ಕಂಡುಹಿಡಿತೀನಿ ಅಂತ ಹೇಳಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆಮ್ಮ. ಧರ್ಮೇಂದ್ರ ಅವ್ರ ಹತ್ರ ಮಾತಾಡಿದೆ, ಅವ್ರು ಒಪ್ಕೊಂಡ್ರು. ಅದಕ್ಕೆ ಅವ್ರ ಮನೇಲಿ ಮಗಳಿಗೂ ಅಳಿಯನ್ಗೂ ಊಟಕ್ಕೆ ಇಟ್ಕೊಂಡಿದ್ದೀವಿ. ಹಾಗೇ ನಿಮ್ಮ ಇನ್ನೊಬ್ಬ ಮಗ ವಿರಾಟು ಭೈರವಿನ ಕಳಿಸ್ಕೊಡಿ ಅಂತ ಕೇಳಕ್ ಬಂದೆ. ಅಷ್ಟೇ ತಾನೇ? ಧಾರಾಳವಾಗಿ ಕರ್ಕೊಂಡು ಹೋಗಿ. ವಸು, ಕಂಡೋರ್ ಮನೆಯಲ್ಲಿ ಔತಣಕ್ಕೆ ಅರೇಂಜ್ ಮಾಡಿ ಇನ್ವೈಟ್ ಮಾಡೋದೆಲ್ಲ ಯಾಕೆ ಬೇಕು? ಅದೆಲ್ಲ ನಮಗ್ ಶಕ್ತಿ ಇದ್ರೆ ಮಾತ್ರ ಮಾಡಬೇಕು. ಹೋಗ್ಲಿ ಬಿಡಮ್ಮ, ಎಲ್ ಮಾಡಿದ್ರೇನು, ಎಲ್ಲ ನಮ್ಮವ್ರೆ ತಾನೆ. ಅದು ನಮ್ಮನೆ ಇದ್ದ ಹಾಗೆ. ಕೇಶವ್ ಅವರೇ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ಆರಾಮಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮಕ್ಕಳನ್ನ ಕಳ್ಸ್ಕೊಡ್ತೀನಿ. ಸಂತೋಷಮ್ಮ, ಸಂತೋಷಮ್ಮ. ಅಪ್ಪ, ಬಿಸ್ನೀರ್ ತಗೋ. ಕುಡಿ ಕುಡಿ. ಇನ್ಮೇಲೆ ನಿಮ್ಮೆಲ್ಲರಿಗೂ ಇದನ್ನೇ ಕುಡ್ಸೋದು.